ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮೆದಿಕೆರೆ ಗ್ರಾಮದಲ್ಲಿ ನಡೆದಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕ ಬಸವರಾಜ್ ಶಿವಗಂಗಾ 294 ಕುಟುಂಬಗಳ ಮನೆಗಳಿಗೆ ಹಕ್ಕುಪತ್ರವನ್ನು ವಿತರಿಸಿದರು. ಇದೇ ವೇಳೆ 4.60 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೂಡ ನೀಡಿದರು. ಸಾಸ್ವೆಹಳ್ಳಿ ಎತ್ತಿ ನೀರಾವರಿ ಯೋಜನೆಗೆ 365 ಕೋಟಿ ಅನುದಾನ, ಬಿ ಖಾತೆಯನ್ನ ಎ ಖಾತೆಗೆ ಪರಿವರ್ತನೆ, ಯುವಕರಿಗೆ ಭಾರತ್ ಯುವಕರ ಸಂಘದ ಮೂಲಕ ವಾರ್ಷಿಕ 10 ಲಕ್ಷ ಅನುದಾನದ ಘೋಷಣೆಯನ್ನು ಮಾಡಿದರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ರಸ್ತೆ, ಕುಡಿಯುವ ನೀರು, ಪಿಂಚಣಿ ಸೇರಿದಂತೆ ವಿವಿಧ ಸಮಸ್ಯೆಗಳ ಕುರಿತು ಮನವಿಯನ್ನು ಸಲ್ಲಿಸಿದ್ದು ಶೀಘ್ರ ಪರಿಹಾರಕ್ಕೆ ಸೂಚನೆ ಕೂಡ ನೀಡಿದರು. ನಿರ್ವಹಣಾಧಿಕಾರಿಯಾದಂತಹ ಪ್ರಕಾಶ್ ಅವರೇ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಬಂಧುಗಳೇ ಹಾಗೂ ಊರಿನ ಸಮಸ್ತ ಗ್ರಾಮಸ್ಥರೇ ಹಾಗೂ ವೇದಿಕೆ ಮುಂಭಾಗ ಆಸೀನರಾಗಿರುವಂತಹ ಸಮಸ್ತ ಬಂಧುಗಳೇ, ತಾಯಿಯಂದಿರೇ ಹಾಗೂ ಪತ್ರಿಕಾ ಬಂಧುಗಳೇ ಹಾಗೂ ನನ್ನ ಪ್ರೀತಿಯ ಯುವಕರೇ, ಬಂಧುಗಳೇ, ದೀಪ ಹಚ್ಚಬೇಕು ಅಂತೇಳಿ ದೀಪ ಇಟ್ಟಿದ್ರು. ಆದರೆ ಇವತ್ತು ನಾನು ಬೆಳಗ್ಗೆ ಕಾರ್ಯಕ್ರಮ ನಮಗೆ ಪಾಠ ಮಾಡಿದ್ದೀನಿ. ಹೊಳಲ್ಕೆರೆ ಅಂತ ನಮ್ಮ ಸ್ನೇಹಿತರು ಸಂಬಂಧಿತ ಕನಸು, ನಮ್ಮ ರೈತ ಬಂಧುಗಳು ಸುಮಾರು ಸರ್ಕಾರಿ ಜಾಗದಲ್ಲಿ ಸುಮಾರು ಒಂದು 294 ಹಕ್ಕುಪತ್ರಗಳನ್ನ ಇವತ್ತು ವಿತರಣೆ ಮಾಡಬೇಕು. ಯಾಕಪ್ಪ ಅಂದರೆ ನಾವೆಲ್ಲ ಇಷ್ಟು ದಿನ ಏನು ವಾಸವಾಗಿದ್ದೀರಿ, ತಲಾಂತರ ಕಾಲದಿಂದಲೂ ಸರ್ಕಾರಿ ಜಾಗಗಳು ವಾಸವಾಗಿದ್ದೀರಿ. ನಿಮ್ಮ ಅಜ್ಜ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.